ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಕುರಿತು ಡೈರೆಕ್ಷನ್ ಟೆಸ್ಟ್ ಮೇಲೆ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಕಳೆದ ಬಾರಿ 2025 ಕ್ವಶನ್ ಪೇಪರ್ನಲ್ಲಿ ಒಂದು ಡೈರೆಕ್ಷನ್ ಟೆಸ್ಟ್ ಮೇಲೆ ಒಂದು ಪ್ರಶ್ನೆ ಕೂಡ ಬರಲಾಗಿತ್ತು. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ಕೊಡ್ತಿದ್ದೀವಿ, 5000+ MCQ PDF ಅನ್ನು ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ರಾಮ್ ವಾಕ್ಸ್ 12 meter north, then 5 meter east, then 12 meters south, then 7 meters west. Where is he now with respect to the starting point? ಸೊ ಇಲ್ಲಿ ರಾಮನು 12 ಮೀಟರ್ ಉತ್ತರಕ್ಕೆ, ನಂತರ 5 ಮೀಟರ್ ಪೂರ್ವಕ್ಕೆ, ನಂತರ 12 ಮೀಟರ್ ದಕ್ಷಿಣಕ್ಕೆ, ನಂತರ 7 ಮೀಟರ್ ಪಶ್ಚಿಮಕ್ಕೆ ನಡೆಯುತ್ತಾನೆ. ಪ್ರಾರಂಭದ ಹಂತಕ್ಕೆ ಸಂಬಂಧಿಸಿದಂತೆ ಈಗ ಅವನು ಎಲ್ಲಿದ್ದಾನೆ? ಆಪ್ಷನ್ ಎ 2 ಮೀಟರ್ ಈಸ್ಟ್, ಆಪ್ಷನ್ ಬಿ 2 meters ವೆಸ್ಟ್, ಆಪ್ಷನ್ ಸಿ 5 meters ವೆಸ್ಟ್, ಆಪ್ಷನ್ ಡಿ 7 meters ಈಸ್ಟ್. ಸೊ ಎಸ್, ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶನ್. ಸೊ ಇಲ್ಲಿ ನೋಡ್ಬೋದು, ರಾಮ ವಾಕ್ಸ್ 12 meters north. So this will be north, this will be east, this will be south, and this is west. So here is Ram, this is starting point, and he walks 12 meters to north. So ರಾಮನು ಏನು ಮಾಡ್ತಾ ಇದ್ದಾನೆ? 12 ಮೀಟರ್ ನಾರ್ತಕ್ಕೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ದೆನ್ 5 meter ಈಸ್ಟ್. ಸೊ ಈಸ್ಟ್ ಅಂದರೆ ಈ ಕಡೆ ಇದೆ. ಸೊ ಈ ಟರ್ನ್ಸ್ ಟು ಈಸ್ಟ್ ಆ್ಯಂಡ್ ವಾಕ್ಸ್ ಫಾರ್ 5 meters. ದೆನ್ 12 meters ಸೌತ್. ಸೌತ್ ಅಂದರೆ ಕೆಳಗಡೆ. ಸೊ ಮತ್ತೆ ಸೌತ್ ಕಡೆಗೆ 12 meters ನಡೀತಾ ಇದ್ದಾನೆ. ದೆನ್ 7 meters ವೆಸ್ಟ್. 7 meters ವೆಸ್ಟ್ ಅಂದಾಗ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ 5 ಆಯಿತು. ಸೊ ಅನದರ್ 2 meters. ಸೊ ಇವಾಗ ಇಲ್ಲಿದ್ದಾನೆ. ಸೊ ದಿಸ್ ವಿಲ್ ಬಿ 2 meters, ದಿಸ್ ವಿಲ್ ಬಿ 5 meters. ನೌ ದ ಕ್ವೆಶನ್ ಈಸ್, ವೇರ್ ಹಿ ಈಸ್ ಇನ್ ನೌ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಹಾಗಾದರೆ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಈಗ ಅವನು ಎಲ್ಲಿದ್ದಾನೆ? ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಹಿಯರ್. ಫ್ರಮ್ ಹಿಯರ್ ಟುವರ್ಡ್ಸ್ ವೆಸ್ಟ್ ಹಿ ಈಸ್ 2 kilometers ಅವೇ. ಹಾಗಾಗಿ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ 2 kilometer ವೆಸ್ಟ್ ಕಡೆಗೆ ಇದ್ದಾನೆ. ಸೊ ಹಿಯರ್ ಆಪ್ಷನ್ 2 is the right answer. 2 meters west, 2 meter ಪಶ್ಚಿಮಕ್ಕೆ. Now question number 2, Raj is facing west. He turns 45 degree clockwise, then 90 degree anti-clockwise. Which direction is he facing? North west, south west, north east, south east. ರಾಜನು ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಅವನು 45 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ, ನಂತರ 90 ಡಿಗ್ರಿ ಅಪ್ರದಕ್ಷಿಣಾಕಾರವಾಗಿ ತಿರುಗುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ವಾಯುವ್ಯ, ನೈಋತ್ಯ, ಈಶಾನ್ಯ, ಆಗ್ನೇಯ. ಸೊ ಲೆಟ್ ಅಸ್ ಸಾಲ್ವ್ ದಿಸ್. ಸೊ ರಾಜ್, this will be our north, east, south, west. ಸೊ ಇದನ್ನ ಮಾರ್ಕ್ ಮಾಡ್ಕೋತೀವಿ. ಸೊ ದಿಸ್ ಈಸ್ ನಾರ್ತ್ ಈಸ್ಟ್ and this will be south east, this is north west, and this is south west. So now here is Raj. So now Raj is facing west. ಸೊ ರಾಜನು ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ, ಅಂದರೆ ಈ ಕಡೆಗೆ ಮುಖ ಮಾಡಿ ನಿಂತಿದ್ದಾನೆ. he turns 45 degree clockwise. ಸೊ 45 ಡಿಗ್ರಿ ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇದ್ದಾನೆ. ಸೊ 45 ಡಿಗ್ರಿ ಅಂದಾಗ ಇಲ್ಲಿ ಬರುತ್ತೆ ನಾರ್ತ್ ವೆಸ್ಟ್.
ಸೊ ಇದು ವೆಸ್ಟ್ನಿಂದ ನಾರ್ತ್ ವೆಸ್ಟ್ ಅಂದಾಗ ಇದು 45 ಡಿಗ್ರಿ ಆಗುತ್ತೆ. ಸೊ ಇವಾಗ ಇಲ್ಲಿದ್ದಾನೆ. ಅಗೇನ್ ದೆನ್ ಟರ್ನ್ಸ್ 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್. ಸೊ ನಂತರ ಏನು ಮಾಡ್ತಾನೆ, 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಆಗಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಅಂತಂದ್ರೆ ಈ ರೀತಿ. ಸೊ ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ. ಸೊ ದಿಸ್ ಈಸ್ now he is facing northwest. Again 90 degree means he faces southwest. So which direction is he facing? So he is facing southwest. So ಹೀಗಾಗಿ ಅವನು ಇಲ್ಲಿ ನಾರ್ತ್ ವೆಸ್ಟ್ ದಿಕ್ಕಿಗೆ ಮುಖ ಮಾಡಿದ್ದಾನೆ. ಸೊ ಆಪ್ಷನ್ ಎ ವಾಯುವ್ಯ ಇಲ್ಲಿ ಸರಿಯಾಗಿದೆ, ನಾರ್ತ್ ವೆಸ್ಟ್. ಸಾರಿ ಸೌತ್ ವೆಸ್ಟ್. ಆಪ್ಷನ್ ಇಲ್ಲಿ ಸೌತ್ ವೆಸ್ಟ್ ಸರಿಯಾಗುತ್ತೆ, ಸೌತ್ ವೆಸ್ಟ್. ಸೊ ಇಲ್ಲಿ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಸರಿಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೈಋತ್ಯ ದಿಕ್ಕಿಗೆ ಮುಖ ಮಾಡಿದ್ದಾನೆ. Yes, now question number 3. A man walks 20 meters north, turns left and walks 15 meters, then turns left again and walks 20 meters. How far is he from the starting point? ಸೊ ಒಬ್ಬ ವ್ಯಕ್ತಿ 20 ಮೀಟರ್ ಉತ್ತರಕ್ಕೆ ನಡೆದು ಎಡಕ್ಕೆ ತಿರುಗಿ 15 ಮೀಟರ್ ನಡೆದು ನಂತರ ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆದು ಆರಂಭದ ಹಂತದಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ? ಆಪ್ಷನ್ ಎ 15 meters, ಆಪ್ಷನ್ ಬಿ 20 meters, ಆಪ್ಷನ್ ಸಿ 35 meters, ಆಪ್ಷನ್ ಡಿ 5 meters. So here this is north, east, south, west. So here is a man. A man walks 20 meters north. So north ಕಡೆ 20 ಮೀಟರ್ ನಡೀತಾ ಇದ್ದಾನೆ. ಟರ್ನ್ಸ್ ಲೆಫ್ಟ್ ಅಂಡ್ ವಾಕ್ಸ್ 15 meters. ಸೊ ಇಲ್ಲಿ ಲೆಫ್ಟ್ ಅಂದಾಗ ಈ ಕಡೆ ಬರ್ತಾನೆ ಅಂಡ್ 15 meters ನಡೀತಾ ಇದ್ದಾನೆ. ದೆನ್ ಟರ್ನ್ಸ್ ಲೆಫ್ಟ್ ಅಗೇನ್, ಮತ್ತೆ ಅವನು ಎಡಕ್ಕೆ ಅಂದಾಗ ಕೆಳಗೆ ತಿರುಗ್ತಾನೆ ಅಂಡ್ ವಾಕ್ಸ್ 20 meters. ಮತ್ತೆ ಕೆಳಗೆ ಎಡಕ್ಕೆ ತಿರುಗಿ 20 ಮೀಟರ್ಗಳಷ್ಟು ನಡೀತಾ ಇದ್ದಾನೆ. ಹೌ ಫಾರ್ ಈಸ್ ಹಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್? ನಾವು ಅವನ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಇದು ಒಂದು ಸ್ಕ್ವೇರ್ ಆಗಿರೋದ್ರಿಂದ ಈ ಡಿಸ್ಟೆನ್ಸ್ ಕೂಡ ಮೇಲೆ 15 meters ಇರೋದ್ರಿಂದ ಇದು ಕೂಡ 15 meters ಇರುತ್ತೆ. ಸೊ ಹೀಗಾಗಿ ಅವನು ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ 15 meters ಅವೇ. ಸೊ ಇವನು ಆರಂಭದ ಹಂತದಿಂದ 15 ಮೀಟರ್ ದೂರದಲ್ಲಿದ್ದಾನೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 15 meters. Question number 4. Ravi starts from a point A and walks 8 kilometers south. He then turns left and walks 6 kilometers. He again turns left and walks 8 kilometers. How far is he from point A? ರವಿ ಎ ಬಿಂದುವಿನಿಂದ ಪ್ರಾರಂಭಿಸಿ 8 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆಯುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆಯುತ್ತಾನೆ. ಎ ಬಿಂದುವಿನಿಂದ ಅವನು ಎಷ್ಟು ದೂರದಲ್ಲಿದ್ದಾನೆ? ಸೊ ಇವಾಗ ಸಾಲ್ವ್ ಮಾಡಿದ್ವಿ, ಅದೇ ರೀತಿ ಇದೆ. ಆಪ್ಷನ್ ಎ 6 kilometers, ಆಪ್ಷನ್ ಬಿ 8 kilometers, ಆಪ್ಷನ್ ಸಿ 10 kilometers, ಆಪ್ಷನ್ ಡಿ 14 kilometers. ಸೊ ನೋಡೋಣ ಇಲ್ಲಿ. ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಸೊ ರವಿ ಸ್ಟಾರ್ಟ್ಸ್ ಫ್ರಮ್ ಅ ಪಾಯಿಂಟ್ ಎ and walks 8 kilometers to south. So ಇಲ್ಲಿ ರವಿ ಇದ್ದಾನೆ. So this is the starting point. He starts from this point. Let us take this point as A and walks 8 kilometers south. ಸೌತಿನ ಕಡೆಗೆ 8 ಕಿಲೋಮೀಟರ್ ನಡೀತಾ ಇದ್ದಾನೆ. He then turns left and walks 6 kilometers. ಸೊ ಆಮೇಲೆ ಏನು ಮಾಡ್ತಾನೆ, ಈತನ ಲೆಫ್ಟ್ಗೆ ತಿರುಗ್ತಾ ಇದ್ದಾನೆ.
ಸೊ ಇಲ್ಲಿ ಲೆಫ್ಟ್ಗೆ ಅಂದಾಗ ಈ ಕಡೆ ಬರುತ್ತೆ, ಲೆಫ್ಟ್ಗೆ ತಿರುಗಿ 6 ಕಿಲೋಮೀಟರ್ ನಡೀತಾ ಇದ್ದಾನೆ. ಹಿ ಅಗೇನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 8 ಕಿಲೋಮೀಟರ್ಸ್. ಮತ್ತೆ ಲೆಫ್ಟ್ಗೆ ಅಂದಾಗ ಈ ಕಡೆ ತಿರುಗಿ ಮತ್ತೆ 8 ಕಿಲೋಮೀಟರ್ನಷ್ಟು ನಡೀತಾ ಇದ್ದಾನೆ. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಷ್ಟು ದೂರದಲ್ಲಿದ್ದಾನೆ? ಈ ಪಾಯಿಂಟ್ ಎ ಪಾಯಿಂಟ್ ಏನಿಂದ ಅವನು ಇಲ್ಲಿ ತನಕ ಎಷ್ಟು ದೂರದಲ್ಲಿದ್ದಾನೆ? ಇದು ಕೂಡ ಒಂದು ಸ್ಕ್ವೇರ್ ಆಗಿದೆ. ಇಲ್ಲಿ 6 ಕಿಲೋಮೀಟರ್ ಇರೋದ್ರಿಂದ ಇಲ್ಲಿ ಕೂಡ 6 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 6 ಕಿಲೋಮೀಟರ್ ಸರಿಯಾಗಿದೆ. Now question number 5. A person facing north turns 45 degree clockwise, then 180 degree clockwise, then 90 degree anti-clockwise. Which direction is he facing? South east, north west, south west, north east. ಉತ್ತರಕ್ಕೆ ಮುಖ ಮಾಡಿರುವ ವ್ಯಕ್ತಿ 45 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ, 180 ಡಿಗ್ರಿ ಪ್ರದಕ್ಷಿಣಾಕಾರವಾಗಿ, ನಂತರ 90 ಡಿಗ್ರಿ ಅಪ್ರದಕ್ಷಿಣಾಕಾರವಾಗಿ ತಿರುಗುತ್ತಾನೆ. ಅವನು ಇವಾಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಆಗ್ನೇಯ, ವಾಯುವ್ಯ, ನೈಋತ್ಯ, ಈಶಾನ್ಯ. ಸೊ ನೋಡೋಣ ಇಲ್ಲಿ. ಸೊ ನಾರ್ತ್ ಈಸ್ಟ್, so north east, south west. So person facing north. ಸೊ ಇಲ್ಲಿ ಪರ್ಸನ್ ಇದ್ದಾನೆ. ಸೊ ಅವನು ಈಸ್ ಫೇಸಿಂಗ್ ನಾರ್ತ್, ನಾರ್ತ್ ಕಡೆಗೆ ಮುಖ ಮಾಡಿದ್ದಾನೆ. ಟರ್ನ್ಸ್ 45 ಡಿಗ್ರಿ ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕಿನಲ್ಲಿ ಅಂತಂದ್ರೆ ಈ ಕಡೆಗೆ ಏನು ಮಾಡ್ತಾನೆ? 45 ಡಿಗ್ರಿ ಅಂದಾಗ ಸೊ ಇಲ್ಲಿ ಇದು ಬರೆಯೋಣ. ಇದು ನಾರ್ತ್ ಈಸ್ಟ್ ಆಗುತ್ತೆ, ಇದು ಸೌತ್ ಈಸ್ಟ್ ಆಗುತ್ತೆ, ಇದು ಸೌತ್ ವೆಸ್ಟ್, and this is north west. So 45 degree means he will face northeast now. ಸೊ ನಾರ್ತ್ನಿಂದ ನಾರ್ತ್ ಈಸ್ಟ್ಗೆ ಇದು 45 ಡಿಗ್ರಿ ಆಗಿರುತ್ತೆ. ನಾರ್ತ್ನಿಂದ ಕಂಪ್ಲೀಟ್ ಈಸ್ಟ್ಗೆ 90 ಡಿಗ್ರಿ ಆಗುತ್ತೆ. ಸೊ ನಾರ್ತ್ನಿಂದ ಸೌತ್ಗೆ 180 ಆಗುತ್ತೆ, ನಾರ್ತಿಂದ ನಾರ್ತ್ಗೆ 360 ಆಗುತ್ತೆ. ಸೊ ನಾವು 45 ಡಿಗ್ರಿ ಅಂದಾಗ ಹಿ ಈಸ್ ಫೇಸಿಂಗ್ ನಾರ್ತ್ ಈಸ್ಟ್ ನಾವು. ದೆನ್ 180 ಡಿಗ್ರಿ ಕ್ಲಾಕ್ ವೈಸ್, ಮತ್ತೆ ಗಡಿಯಾರದ ದಿಕ್ಕಿನಲ್ಲಿ 180 ಡಿಗ್ರಿ ಅಂದರೆ ನಾರ್ತ್ ಈಸ್ಟ್ನಿಂದ ಕಂಪ್ಲೀಟ್ ಆಗಿ ಸೌತ್ ವೆಸ್ಟ್ಗೆ ತಿರುಗ್ತಾ ಇದ್ದಾನೆ. ಸೊ ಇದೇನಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ ಇವಾಗ ಸೌತ್ ವೆಸ್ಟನ್ನು ಫೇಸ್ ಮಾಡ್ತಾ ಇದ್ದಾನೆ. ದೆನ್ 90 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್. ಸೊ ಇವಾಗ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾನೆ. ಎಷ್ಟು ಡಿಗ್ರಿ ಅಂದರೆ 90 ಡಿಗ್ರಿ. ಸೊ ಇಲ್ಲಿ 90, ಇದು 180 ಡಿಗ್ರಿ ಇದೆ, ಇದರ ಹಾಫ್ ಅಂದಾಗ 90 ಡಿಗ್ರಿ ಇಲ್ಲಿಗೆ ಬರ್ತಾ ಇದೆ. ಸೌತ್ ಈಸ್ಟ್ ಕಡೆಗೆ ಮುಖ ಮಾಡಿದ್ದಾನೆ. ಸೊ ನೌ ಹಿ ಈಸ್ ಫೇಸಿಂಗ್ ಸೌತ್ ಈಸ್ಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸೌತ್ ಈಸ್ಟ್ ಸರಿಯಾಗಿದೆ. ಸೊ ಇವಾಗ ಅವನು ಆಗ್ನೇಯ ಕಡೆಗೆ ಮುಖ ಮಾಡಿದ್ದಾನೆ. ಸೊ ಅದೇ ರೀತಿ ಫ್ರೆಂಡ್ಸ್, ಈ ಒಂದು ಪ್ರಶ್ನೆ ಕಳೆದ ಬಾರಿ 2025 ಕ್ವಶನ್ ಪೇಪರ್ನಲ್ಲಿ ಬಂದಿತ್ತು. ಅ ಪೊಲೀಸ್ ಮ್ಯಾನ್ 20 kilometers east and then turning to the south he goes 30 kilometers and then again turns to his left and goes 10 kilometers. How far is he from the starting point? ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ಸ್ ಆಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ಸ್ ಆಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್. ರಮೇಶ್ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಹೌಸ್ ಆ್ಯಂಡ್ ವಾಕ್ಸ್ 3 ಕಿಲೋಮೀಟರ್ ಈಸ್ಟ್, then 4 kilometer north, then 3 kilometer west. How far is he from his house? ರಮೇಶನು ತನ್ನ ಮನೆಯಿಂದ ಪ್ರಾರಂಭಿಸಿ 3 ಕಿಲೋಮೀಟರ್ ಪೂರ್ವಕ್ಕೆ, ನಂತರ 4 ಕಿಲೋಮೀಟರ್ ಉತ್ತರಕ್ಕೆ, ನಂತರ 3 ಕಿಲೋಮೀಟರ್ ಪಶ್ಚಿಮಕ್ಕೆ ನಡೆಯುತ್ತಾನೆ. ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ? 3 kilometers, 4 kilometers, 5 kilometers, 7 kilometers. So for this question also comment the answer. One more question. A person walks 10 meters north, 10 meters east, 10 meters south and 10 meters west. Where he is in now?
ಒಬ್ಬ ವ್ಯಕ್ತಿಯು 10 ಮೀಟರ್ ಉತ್ತರಕ್ಕೆ, 10 ಮೀಟರ್ ಪೂರ್ವಕ್ಕೆ, 10 ಮೀಟರ್ ದಕ್ಷಿಣಕ್ಕೆ ಮತ್ತು 10 ಮೀಟರ್ ಪಶ್ಚಿಮಕ್ಕೆ ನಡೀತಾ ಇದ್ದಾನೆ. ಅವನು ಈಗ ಎಲ್ಲಿದ್ದಾನೆ ಮತ್ತು ಎಷ್ಟು ದೂರದಲ್ಲಿದ್ದಾನೆ? ಸೊ ಇದಕ್ಕೂ ಕೂಡ ನೀವು ಆನ್ಸರನ್ನು ಕಮೆಂಟ್ ಮಾಡಬೇಕು. ಓಕೆ, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಈ ಒಂದು ಪೇಪರ್ 1 ಕೋರ್ಸನ್ನು ಜಾಯ್ನ್ ಆಗಿದ್ದರೆ ಉಪಯೋಗನ ಪಡ್ಕೊಳ್ಬೋದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQs PDF ಎಲ್ಲವನ್ನ ಕೊಡ್ತಾ ಇದ್ದೀವಿ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಜಾಯ್ನ್ ಆಗಿ. ಸೊ ಅದೇ ರೀತಿ ಪೇಪರ್ 2ಗಾಗಿ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.